ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಇವತ್ತಿನ ಕ್ರಿಕೆಟ್ ಅಪ್ಡೇಟ್ಗಳನ್ನು ನೋಡ್ಕೊಂಡು ಬರೋಣ. ಮೊದಲಿಗೆ RCBಯ ಅಪ್ಡೇಟ್ ಆಗಿರ್ತದೆ. ಮೊದಲನೆಯ ಅಪ್ಡೇಟ್ ಬಂದು ಆಂಡಿ ಫ್ಲವರ್ ಅವರಿಗೆ ದಂಡ ವಿಧಿಸಲಾಗಿದೆ ಅಂತೆ. ನೀವೆಲ್ಲ ಮ್ಯಾಚ್ ಅನ್ನು ನೋಡೇ ಇರ್ತೀರಾ. ಎಷ್ಟೊಂದು ಕುತೂಹಲಕಾರಿಯಾಗಿ ಆ ಮ್ಯಾಚ್ ನಡೀತಾ ಇತ್ತು. RCB ಹಾಗೂ ಮುಂಬೈ ನಡುವೆ ಈ ಒಂದು ಮ್ಯಾಚ್ ನಡೀತಾ ಇತ್ತು. ಈ ಮುಂಬೈ ಹಾಗೂ RCBಯ ನಡುವಿನ ಮ್ಯಾಚ್ ಏನಿದೆ ಅದರ 18ನೇ ಓವರ್ನಲ್ಲಿ ಸ್ವಲ್ಪ ವಿಷಯ ಕಾವೇರ್ತದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ 18ನೇ ಓವರ್ನಲ್ಲಿ ಆಂಡಿ ಫ್ಲವರ್ 4th ಅಂಪೈರ್ ಜೊತೆ ವಾಗ್ವಾದ ಕೇಳಿದ್ದಾರೆ. ನೀವೆಲ್ಲ ಮ್ಯಾಚ್ ನೋಡೇ ಇರ್ತೀರಾ. ಯಾವುದಕ್ಕೆ ಈ ಒಂದು ಜಗಳ ಅಥವಾ ವಾಗ್ವಾದ ನಡೆದಿದೆ ಅಂತ ನಿಮ್ಗೆಲ್ಲ ಗೊತ್ತೇ ಇರ್ತದೆ. ಅದೇ ರೀಸನ್ ಇವಾಗ ಅವರಿಗೆ ಸ್ವಲ್ಪ ಕಂಟಕ ಆಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆಂಡಿ ಫ್ಲವರ್ ಅವರಿಗೆ ದಂಡ ವಿಧಿಸಲಾಗಿದೆ. ಆಂಡಿ ಫ್ಲವರ್ ಅವರಿಗೆ 15% ದಂಡ ವಿಧಿಸಲಾಗಿದೆ ಅಂತೆ. ರೀಸನ್ ಬಂದು IPL ನ ರೂಲ್ಸ್ ಏನಿದೆ ಅದನ್ನು ಬ್ರೇಕ್ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ದಂಡ ವಿಧಿಸಲಾಗಿದೆ ಅಂತೆ. 18ನೇ ಓವರ್ ನಲ್ಲಿ ನಡೆದಂತಹ ವಿವಾದಗಳಿಗೆ ಇವಾಗ ಆಂಡಿ ಫ್ಲವರ್ಗೆ ಮ್ಯಾಚ್ ಫೀಸ್ನ 15% ಅಷ್ಟು ದಂಡ ವಿಧಿಸಿದ್ದಾರಂತೆ. ಆಂಡಿ ಫ್ಲವರ್ ಅಂತ ಕೂಲ್ ಮನುಷ್ಯನೇ ಇಷ್ಟೊಂದು ಸಿಟ್ಟಿಗೆದ್ದಿದ್ದಾರೆ ಅಂತ ಹೇಳಿದ್ರೆ ನೀವೇ ಲೆಕ್ಕ ಹಾಕಿ ನಿನ್ನೆಯ ಮ್ಯಾಚ್ ನಮ್ಮ RCBಗೆ ಎಷ್ಟೊಂದು ಇಂಪಾರ್ಟೆಂಟ್ ಆಗಿತ್ತಂತ. ಏನೇ ಇರಲಿ, ಎಲ್ಲರೂ ಕೂಡ RCBಯ ವಿನ್ ಆಗೋದಕ್ಕೋಸ್ಕರ ದುಡಿತಾ ಇದ್ದಾರೆ. ಅದು ನಮ್ಗೆ ತುಂಬಾನೇ ಖುಷಿ. ಯಾಕಂತ ಹೇಳಿದ್ರೆ ಯಾರೊಬ್ರು ಕೂಡ ಸೋಲಕ್ಕೆ ಒಪ್ಪೋದಿಲ್ಲ. ಅದೇ RCBಯ ಒಂದು ಸ್ಟ್ರೆಂತ್ ಅಂತ ಹೇಳ್ಬಹುದು. ಹೊಸ RCBಯ ಈ ಒಂದು ಮುಖ ನಮ್ಗೆ ತುಂಬಾನೇ ಇಷ್ಟ ಆಗಿದೆ ಅಂತ ಹೇಳ್ಬಹುದಾಗಿರ್ತದೆ. RCBಯ ಅಭಿಮಾನಿಯಾಗಿ ನಿನ್ನೆಯ ಮ್ಯಾಚ್ ನೋಡ್ಲಿಕ್ಕೆ ನಮ್ಗೆ ಅದು ತುಂಬಾನೇ ಒಂದು ದೊಡ್ಡ ಮೂಮೆಂಟ್ ಅಂತ ಹೇಳ್ಬಹುದು. ನಿನ್ನೆಯ ಮ್ಯಾಚ್ ವಿನ್ ಆಗಿದೆ. ಇನ್ನು ಮುಂದಿನ ಮ್ಯಾಚ್ ಗಳಲ್ಲೂ ಕೂಡ ನಮ್ಮ RCB ವಿನ್ ಆಗ್ಬೇಕಂತ ಹಾರೈಸೋಣ. ಇನ್ನು ಎರಡನೆಯ ಅಪ್ಡೇಟ್ ಬಂದು ಫಿಲ್ ಸಾಲ್ಟ್ ಏನಿದ್ದಾರೆ ಅವರು RCBಯ ನೆಕ್ಸ್ಟ್ ಮ್ಯಾಚ್ಗೆ ಲಭ್ಯರಾಗಿದ್ದಾರೆ ಎನ್ನುವಂತಹ ವರದಿಗಳು ಬರ್ತಾ ಇದೆ. ನಿಮ್ಗೆಲ್ಲ ಗೊತ್ತೇ ಇದೆ, ಫಿಲ್ ಸಾಲ್ಟ್ ಫಿಂಗರ್ ಇಂಜುರಿಯಿಂದ ಕೆಲವೊಂದು ಮ್ಯಾಚ್ ಗಳನ್ನು ಆಟ ಆಡಲಿಲ್ಲ. ಅವರು UKಗೆ ಕೂಡ ಸ್ಕ್ಯಾನಿಂಗ್ ಆಗಿ ತೆರಳಿದ್ರು. ಆದ್ರೆ ಇವಾಗ ಅವರು ಇಂಡಿಯಾಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಮಾತ್ರವಲ್ಲದೆ RCBಯ ನೆಕ್ಸ್ಟ್ ಮ್ಯಾಚ್ ಏನಿದೆ ಅದರಲ್ಲೂ ಕೂಡ ಪ್ಲೇಯಿಂಗ್ 11 ನಲ್ಲಿ ಇರ್ತಾರೆ ಅನ್ನುವಂತಹ ಅಪ್ಡೇಟ್ಗಳು ಬರ್ತಾ ಇದೆ. ಇದರಿಂದ RCBಗೆ ಉತ್ತಮ ಸ್ಟಾರ್ಟ್ ಸಿಗ್ಬೋದು ಅಂತ ಅನಿಸ್ತಾ ಇದೆ. ಫಿಲ್ ಸಾಲ್ಟ್ ಯಾವಾಗ RCBಯನ್ನು ಬಿಟ್ಟಿದ್ರು ಆವಾಗಿಂದ ನಮ್ಮ RCBಯ ಓಪನಿಂಗ್ ಸ್ವಲ್ಪ ಮಟ್ಟಿಗೆ ವೀಕ್ ಅಂತ ಅನಿಸ್ತಾ ಇದೆ. ಅವರ ಆಗಮನದಿಂದ ಈ ಒಂದು ವೀಕ್ನೆಸ್ ಹೋಗಿ ಸ್ಟ್ರೆಂತ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಫಿಲ್ ಸಾಲ್ಟ್ ಎಂಟ್ರಿ ಕೊಟ್ರೇನೆ ಹಾಗೇನೆ ಅವರ ಹಾಗೂ ವಿರಾಟ್ ಕೊಹ್ಲಿ ಅವರ ಆರಂಭಿಕ ಜೋಡಿ ಏನಿದೆ ಅದು ಕಮಾಲ್ ಮಾಡ್ತಾನೆ ಇದೆ. ಈ ಬಾರಿಯೂ ಕಮಾಲ್ ಮಾಡಬಹುದು ಅಂತ ಅನಿಸ್ತಾ ಇದೆ. ನೋಡೋಣ ಮುಂದಿನ ಮ್ಯಾಚ್ ಗಳಲ್ಲಿ ಫಿಲ್ ಸಾಲ್ಟ್ ಎಷ್ಟರ ಮಟ್ಟಿಗೆ ಒಂದು RCBಯ ಓಪನಿಂಗ್ ಗೆ ಯೂಸ್ಫುಲ್ ಆಗ್ತಾರೆ ಅಂತ ನೋಡ್ಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಹಾರ್ದಿಕ್ ಪಾಂಡ್ಯ ವ್ಯಥೆನೋ ಕಥೆನೋ ಗೊತ್ತಾಗ್ತಾ ಇಲ್ಲ ಸ್ವಾಮಿ. ಯಾಕಂತ ಹೇಳಿದ್ರೆ ಹಾರ್ದಿಕ್ ಪಾಂಡ್ಯ ಒಂದೊಮ್ಮೆ ಅನ್ಫಾಲೋ ಮಾಡ್ತಾರೆ ಮುಂಬೈ ಇಂಡಿಯನ್ಸ್ ಅನ್ನು, ಹಾಗೇನೆ ತಿಲಕ್ ವರ್ಮಾ, ಹಾಗೇನೆ ರೋಹಿತ್ ಶರ್ಮಾ, ಹಾಗೇನೆ ಸೂರ್ಯಕುಮಾರ್ ಯಾದವ್ ಅವರನ್ನು ಕೂಡ ಅನ್ಫಾಲೋ ಮಾಡ್ತಾರೆ. ಬಟ್ ಇನ್ನೊಂದು ಸಲ ನೋಡೋದಾದ್ರೆ ಮುಂಬೈ ಇಂಡಿಯನ್ಸ್ ಅನ್ನು ಫಾಲೋ ಮಾಡ್ತಾರೆ, ಹಾಗೇನೆ ರೋಹಿತ್ ಶರ್ಮಾ ಅವರನ್ನು ಕೂಡ ಫಾಲೋ ಮಾಡ್ತಾರೆ. ಇವಾಗ ಅನಿಸ್ತಾ ಇರುವಂತಹ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಹಾರ್ದಿಕ್ ಪಾಂಡ್ಯ ಅವರಿಗೆ ನಿಜವಾಗಿ ಆಗಿದ್ದಾದ್ರೂ ಏನು? ಇವಾಗ ಎಲ್ಲ ಅಭಿಮಾನಿಗಳಿಗೆ ಇದೇ ಅನಿಸ್ತಾ ಇದೆ, ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಟೀಮ್ ನ ಎನ್ವೈರ್ಮೆಂಟ್ ಎಲ್ಲವೂ ಕೂಡ ಉತ್ತಮವಾಗಿದೆಯಾ ಅಥವಾ ಇಲ್ಲವಾ ಅನ್ನೋದು ಕೂಡ ಅನುಮಾನವಾಗಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಇವಾಗ ತುಂಬಾನೇ ಟ್ರೆಂಡ್ ನಲ್ಲಿದೆ ಈ ಒಂದು ವಿಷಯ. ಹಾರ್ದಿಕ್ ಪಾಂಡ್ಯ ಇನ್ ಮುಂದೆ ಮುಂಬೈ ಪರ ಆಟ ಆಡ್ತಾರಾ ಅಥವಾ ಇಲ್ಲವಾ ಅನ್ನೋದು ಕೂಡ ಅನುಮಾನವಾಗಿದೆ. ಇನ್ನೂ ಒಂದು ಅಪ್ಡೇಟಿನ ಪ್ರಕಾರ ಮುಂದಿನ ಸೀಸನ್ ನಲ್ಲಿ KKRಗೆ ಟ್ರೇಡ್ ಆಗುವ ಎಲ್ಲ ಸಾಧ್ಯತೆ ಇದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಅಫಿಷಿಯಲ್ ಸ್ಟೇಟ್ಮೆಂಟ್ ಇನ್ನೂ ಕೂಡ ಬಂದಿಲ್ಲ. ಬಟ್ ಈ ತರ ಮಾತು ಕೇಳಿ ಬರ್ತಾ ಇರೋದಂತೂ ನಿಜವಾಗಿರ್ತದೆ. ಯಾಕೆ ಈ ಸ್ಥಿತಿ ಆಗಿದೆ ಅಂತ ಹೇಳಿದ್ರೆ ಹಾರ್ದಿಕ್ ಪಾಂಡ್ಯಗೆ ಸೀನಿಯರ್ ಪ್ಲೇಯರ್ಗಳ ಸಾಥ್ ಸಿಗುತ್ತಿಲ್ಲ ಅನ್ನೋದು ಒಂದು ಕಡೆ ವಾದವಾದ್ರೆ, ಇನ್ನೊಂದು ಕಡೆ ಸೂರ್ಯಕುಮಾರ್ ಯಾದವ್ ಅವರನ್ನು ಕ್ಯಾಪ್ಟನ್ ಮಾಡೋದಕ್ಕೋಸ್ಕರ ಪ್ಲೇಯರ್ಗಳು ಹಾರ್ದಿಕ್ ಪಾಂಡ್ಯ ಅವರನ್ನು ಕಡೆಗಣಿಸ್ತಾ ಇದ್ದಾರೆ ಅನ್ನುವಂತಹ ವಾದಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗೇನೆ ಹಾರ್ದಿಕ್ ಪಾಂಡ್ಯ ತುಂಬಾನೇ ಅರೋಗೆನ್ಸ್ ಆಗಿ ಟೀಮ್ ನ ಎನ್ವೈರನ್ಮೆಂಟ್ ಹಾಳು ಮಾಡ್ತಾ ಇದ್ದಾರೆ ಅನ್ನುವಂತಹ ವರದಿಗಳು ಕೂಡ ಬರ್ತಾ ಇದೆ. ಇದ್ಯಾವುದಕ್ಕೂ ಕೂಡ ಅಫಿಷಿಯಲ್ ಆಗಿ ಯಾವುದೇ ಕನ್ಫರ್ಮೇಶನ್ ಇಲ್ಲ. ಬಟ್ ಈ ರೀತಿಯಾದಂತಹ ಮಾತುಗಳಂತೂ ಕೇಳಿ ಬರ್ತಾ ಇದೆ. ಅದರಿಂದ ಹಾರ್ದಿಕ್ ಪಾಂಡ್ಯ ಅವರು ಟೀಮ್ ಇಂದ ಬೇರಾದ್ರ ಅನ್ನೋದು ಕೂಡ ಇಲ್ಲಿ ಅನುಮಾನ ಮೂಡಿಸ್ತಾ ಇದೆ.
ಸೊ ಏನೇ ಆಗಲಿ ಮುಂದಿನ ದಿನಗಳಲ್ಲಿ ಹಾರ್ದಿಕ್ ಪಾಂಡ್ಯ ಮುಂಬೈ ಪರ ಆಟ ಆಡ್ತಾರಾ ಇಲ್ವೋ ಅನ್ನೋದು ಕೂಡ ನಮ್ಗೆ ಗೊತ್ತಾಗಬೇಕಾಗಿದೆ. ಸೊ ಏನೇ ಆಗಲಿ ಮುಂಬೈ ಇಂಡಿಯನ್ಸ್ ಒಂದಂತೂ ಮರಿಬಾರ್ದು, ನೀವೇ ಕರ್ಕೊಂಡು ಬಂದು ನೀವೇ ಅವರನ್ನು ಕೆಳಗಡೆ ಹಾಕಬಾರ್ದು. ಯಾಕಂತ ಹೇಳಿದ್ರೆ ಹಾರ್ದಿಕ್ ಪಾಂಡ್ಯ GTಯಲ್ಲಿ ಉತ್ತಮ ಸಾಧನೆ ಮಾಡಿದ್ರು. ಒಂದು ಸೀಸನ್ ಅಲ್ಲಿ ವಿನ್ನರ್ಸ್ ಕೂಡ ಆಗಿದ್ರು, ಇನ್ನೊಂದು ಸೀಸನ್ ಅಲ್ಲಿ ರನ್ನರ್ಸ್ ಕೂಡ ಆಗಿದ್ರು. ಉತ್ತಮ ಕ್ಯಾಪ್ಟನ್ಸಿ ಮಾಡುತ್ತಿದ್ದಂತಹ ಹಾರ್ದಿಕ್ ಪಾಂಡ್ಯ ಅವರನ್ನು ನೀವು ಮುಂಬೈಗೆ ಕರೆತಂದಿದ್ದು, ಅವರನ್ನು ಕ್ಯಾಪ್ಟನ್ಶಿಪ್ ಮಾಡಿದ್ದು ನಿಮ್ಮದೇ ಒಂದು ತಂತ್ರವಾಗಿರ್ತದೆ. ಆ ತಂತ್ರ ನಿಮ್ಗೆ ಸ್ವಲ್ಪ ಮಟ್ಟಿಗೆ ತಿರುಗಿ ಬಿತ್ತೇನೋ ಅಂತ ಅನಿಸ್ಬಹುದು. ಆದ್ರೆ ನೀವು ಒಬ್ಬ ಪ್ಲೇಯರ್ ಅನ್ನು ತುಂಬಾನೇ ಬ್ಯಾಕ್ ಮಾಡಬೇಕಾಗ್ತದೆ. ಇಲ್ಲವಾದ್ರೆ ಮುಂಬೈ ಇಂಡಿಯನ್ಸ್ ಮುಂದಿನ ದಿನಗಳಲ್ಲಿ ಡೌನ್ಫಾಲ್ ಕಾಣೋದಂತೂ ಖಚಿತವಾಗಿರ್ತದೆ. ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.